everyone. In this video, 29 June 2025 morning shift question paper, data analysis and interpretation questions ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಡೇಟಾ ಅನಾಲಿಸಿಸ್ ಇಂಟರ್ಪ್ರಿಟೇಷನ್ ಕ್ವಶನ್ಸ್ ಇಲ್ಲಿ ಒಂದು ಡೇಟಾ ಟೇಬಲ್ ಕೊಟ್ಟಿದ್ದಾರೆ, ಅದನ್ನು ನೋಡಿಕೊಂಡು ನಾವು 5 ಕ್ವಶನ್ಸನ್ನು ಈಗ ಡಿಸ್ಕಸ್ ಮಾಡೋಣ. ಫಸ್ಟ್, ಸ್ಟಡಿ ದ ಟೇಬಲ್ ಗಿವನ್ ಬಿಲೋ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್. The table gives the breakup of expenses in percentage incurred on various heads in organizing a cultural event in a college. ಒಂದು ಕಾಲೇಜ್ನಲ್ಲಿ ಒಂದು ಕಲ್ಚರಲ್ ಈವೆಂಟನ್ನು ಆರ್ಗನೈಸ್ ಮಾಡಬೇಕು, ಅದಕ್ಕೋಸ್ಕರ ತುಂಬ ಎಕ್ಸ್ಪೆನ್ಸಸ್ಸನ್ನು ಸ್ಪೆಂಡ್ ಮಾಡ್ತಾ ಇದ್ದಾರೆ. ಅದು ಟೆಂಟ್, ಸೌಂಡ್ ಸಿಸ್ಟಮು, ಇನ್ವಿಟೇಷನ್, ಲೈಟ್ನಿಂಗ್, ಫುಡ್, ಪೋಸ್ಟರ್ ಮೇಕಿಂಗ್. ಎಕ್ಸ್ಪೆನ್ಸಸ್ಸು ಎಷ್ಟು ಅಂತ ಅಮೌಂಟಲ್ಲಿ ಹೇಳಿಲ್ಲ, ಆದರೆ ಓವರಾಲಲ್ಲಿ 20% ಎಕ್ಸ್ಪೆನ್ಸಸ್ಸು ಟೆಂಟಿಗೆ, 15% ಸೌಂಡ್ ಸಿಸ್ಟಮಿಗೆ, 10% ಇನ್ವಿಟೇಷನ್ಗೆ, 20% ಲೈಟಿಂಗ್ಗೆ, ಫುಡ್ 25%, ಪೋಸ್ಟರ್ ಮೇಕಿಂಗ್ 10% ಅಂತ ಅವರಿಲ್ಲಿ ಕೊಟ್ಟಿದ್ದಾರೆ ಡೀಟೇಲ್ಸು. ಅಮೌಂಟ್ ಮೈಟ್ ಬಿ ಅವ್ರು ಕೊಡಬಹುದು ಅಥವಾ ನಾವೇ ಕ್ಯಾಲ್ಕುಲೇಟ್ ಮಾಡಬೇಕಾದಂಥದ್ದು ಬರಬಹುದು. ನೋಡೋಣ ಕ್ವೆಶನ್. ಈಗ ಕ್ವೆಶನ್ ನಂಬರ್ 1, ಇಫ್ ದ ಕಾಲೇಜ್ ಹ್ಯಾಸ್ ಪೇಡ್ 41,200 ಫಾರ್ ಟೆಂಟ್ ಐಟಮ್ಸ್. ನೋಡಿ, ಈಗ ಅವರು ಅಮೌಂಟ್ ಕೊಡ್ತಾ ಇದ್ದಾರೆ. ಈಗ 41,200 ಫಾರ್ ಟೆಂಟ್ ಐಟಮ್ಸ್ ಇಲ್ಲಿ ಕೊಟ್ಟಿದ್ದಾರಲ್ವ, ಅದು 20% ಆಫ್ ಯುವರ್ ಓವರ್ ಆಲ್ ಎಕ್ಸ್ಪೆನ್ಸಸಲ್ಲಿ 41,200 ಫಾರ್ ಟೆಂಟ್ ಐಟಮ್ಸ್ ಅಂದರೆ ದೆನ್ ಹೌ ಮಚ್ ಅಮೌಂಟ್ ಹ್ಯಾಸ್ ಬಿನ್ ಪೇಡ್ ಫಾರ್ ಫುಡ್? 25% ಅಂದರೆ ಎಷ್ಟು ಅಂತ. ಇಲ್ಲಿ ಆಬ್ವಿಯಸ್ಲಿ 20%ಗಿಂತ ಫುಡ್ಡು 25% ಇರೋದ್ರಿಂದ 41,200ಗಿಂತ ಅಮೌಂಟು ಇನ್ನೊಂದು 5% ಜಾಸ್ತಿ ಇರಬೇಕಲ್ವಾ, ಕರೆಕ್ಟಾ? ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಕೊಟ್ಟಿರೋ ಆಪ್ಷನ್ಸಲ್ಲಿ 32,960 ಇದು 41,000ಗಿಂತ ಕಡಿಮೆ ಇದೆ. ಇದು 41,200 ಅಂದರೆ 20%, ಅದು ಈಕ್ವಲ್ ಇದೆ. 10,300 ಅಂದರೆ ಅದು ಈಕ್ವಲ್ ಇದೆ. ಈಗ ನಮಗೆ ಆನ್ಸರ್ ಬರಬೇಕು 51,500. ಕರೆಕ್ಟ್? ಯಾಕೆ ಅಂದರೆ 41,000 ಪ್ಲಸ್ 5% ಅಡಿಷ್ನಲ್, ಇಲ್ಲಿ 25% ಇದೆ, ಇಲ್ಲಿ 20% ಇದೆ. ಇಲ್ಲಿ ಆನ್ಸರ್ ಬರಬೇಕು 51,500. ಸೊ ಇಷ್ಟು ಜಸ್ಟ್ ಕಾಮನ್ ಸೆನ್ಸಲ್ಲಿ ನಾನು ಹೇಳಿದ್ದು, ಯೂಸಿಂಗ್ ಅವರ್ ಕಾಮನ್ ಸೆನ್ಸ್ ಹೌ ಕ್ವಿಕ್ಲಿ ವಿ ಕ್ಯಾನ್ ಜಸ್ಟ್ ರೈಟ್ ದ ಆನ್ಸರ್ ಅಂತ. ಇಫ್ ಇನ್ ಕೇಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಟ್. ಓಕೆ, ಈಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ 10 × 41,200, ಕರೆಕ್ಟಾ? ವಿಚ್ ಇಸ್ 20%. ಈಗ ಫುಡ್ ಎಷ್ಟು ಅಂತ ಅಮೌಂಟ್ ಗೊತ್ತಿಲ್ಲ, 25%, ಕರೆಕ್ಟ್? ಸೊ ಈಗ ನಾವೇನು ಮಾಡ್ಬೋದು, 41,200 ಇಂಟು 25 ಡಿವೈಡೆಡ್ ಬೈ 20%, ನಮಗೆ ಅವಾಗ ಬರುತ್ತೆ 51,500 ಆನ್ಸರ್. ಸೊ ದಿಸ್ ಇಸ್ ದ ಆನ್ಸರ್, 51,500 ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ question number 2, if the amount paid for the lightning was 24,690, then how much total amount was paid for tent items and poster making ಅಂತ. ಸೊ ಈಗ ಅಮೌಂಟ್ ಪೇಡ್ ಫಾರ್ ಲೈಟ್ನಿಂಗಿಗೆ 24,690, ಕರೆಕ್ಟ್? ಸೊ 24,690 ಇಲ್ಲಿ ಲೈಟ್ನಿಂಗ್ 20%, ದಟ್ ಈಸ್ 24,690. ಓಕೆ, ಹೌ ಮಚ್ ವಾಸ್ ಪೇಡ್ ಫಾರ್ ಟೆಂಟ್ ಐಟಮ್ಸ್ ಆ್ಯಂಡ್ ಪೋಸ್ಟರ್ ಮೇಕಿಂಗ್? ಟೆಂಟ್ ಐಟಮ್ಸು 20%, ಪೋಸ್ಟರ್ ಮೇಕಿಂಗ್ 10%, ಕರೆಕ್ಟ್? ಸೊ ಈಗ 20% 10%. ಸೊ ಈಗ 24,600 ಇದೆರಡು ಸೇರಿಸಿದ್ರೆ 30%, ಕರೆಕ್ಟ್? 24,690 ಈಸ್ ಹೌ ಮಚ್? 20%. ಓಕೆ, 24,690 ಈಸ್ 20% ಇದು. ಇಫ್ ಇಟ್ ಈಸ್ 20%, ಹೌ ಮಚ್ ಈಸ್ ದ 30% ಅಂತ ನಾವು ಚೆಕ್ ಮಾಡಿದ್ರೆ ವಿ ವಿಲ್ ಗೆಟ್ ದ ಆನ್ಸರ್ ಆಸ್ 37,035. ಆಬ್ವಿಯಸ್ಲಿ ಇಲ್ಲೇ ಗೊತ್ತಾಗುತ್ತೆ ನೋಡಿ, 24,000ಗಿಂತ ಜಾಸ್ತಿ ಇರಬೇಕು ತಾನೆ. ಈಗ ಎರಡೂ ಸೇರಿಸಿದ್ರೆ 30% ಅಂದರೆ ಇದು 20% ಅಂದರೆ 24,690 ಇರೋಕ್ಕೆ ಸಾಧ್ಯ ಇಲ್ಲ, 12,000 ಇರೋಕ್ಕೆ ಸಾಧ್ಯ ಇಲ್ಲ, 49,000 ಇರಬೇಕು ಅಥವಾ 37,000 ಇರಬೇಕು. ಈಗ ಎರಡೂ ನಾವು ಕಂಪೇರ್ ಮಾಡಿ ಚೆಕ್ ಮಾಡಿ ನೋಡಬೇಕಾಗುತ್ತೆ. ಓಕೆ, ಆದರೆ ಈಗ 20% 24,690 ಅಂದರೆ ಇದಕ್ಕೆ ಅಡಿಷ್ನಲ್ ಆಗಿ 10% ಆಗಿದೆ. ಸೊ ಡಬಲ್ ಆಗೋಗಿರ್ತಾ ಇದ್ರೆ ಮೈಟ್ ಬಿ 49,000 ಆಗಿರೋದು, ಇದು 40% ಆಗಿರ್ತಾ ಇದ್ರೆ ಮೈಟ್ ಬಿ 49,000 ಆಗಿರೋದು, ಇದು 30% ಆಗಿರೋದ್ರಿಂದ 37,000. ಸೊ ಅಪ್ರಾಕ್ಸಿಮೇಟ್ಲಿ 37,000 ಬರುತ್ತೆ ಅನ್ನೋದು ನಮ್ಮ ಕಾಮನ್ ಸೆನ್ಸ್. ಕ್ಯಾಲ್ಕುಲೇಟ್ ಮಾಡಲೇಬೇಕು ಎಕ್ಸಾಮಲ್ಲಿ ಅನ್ನೋದು ಇಲ್ಲ. ಇಲ್ಲಿ ಈ ಡೇಟಾ ಅನಾಲಿಸಿಸ್ ಇಂಟರ್ಪ್ರಿಟೇಷನ್ ಬೇರೆ
ಕ್ವೆಶನ್ ಪೇಪರ್ಸ್ನ ನಾನು ಅನಾಲಿಸಿಸ್ ಮಾಡಿದಾಗ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಲೇಬೇಕು ಅನ್ನುವಂಥ ಪರಿಸ್ಥಿತಿ ಇತ್ತು. ಬಟ್ ಇಲ್ಲಿ ಕೆಲವೊಂದು ಕ್ವೆಶನ್ಸು ನಾವು ಕ್ಯಾಲ್ಕುಲೇಟ್ ಮಾಡಲೇಬೇಕು ಅನ್ನೋಂಥದ್ದೇನಿಲ್ಲ, ನಾವು ನಮ್ಮ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರು ಕೂಡ ವಿತೌಟ್ ಕ್ಯಾಲ್ಕುಲೇಷನ್ ಈಸಿಯಾಗಿ ಆನ್ಸರ್ನ ಫೈಂಡ್ ಮಾಡಿ ವಿ ಕ್ಯಾನ್ ಪ್ರೊಸೀಡ್, ಆ ರೀತಿ ಸಿಚುವೇಶನ್ ಇದೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 3, ಇಫ್ ದ ಟೋಟಲ್ ಎಕ್ಸ್ಪೆಂಡಿಚರ್ ವಾಸ್ 43,000 rupees, then what is the difference of amounts between the highest paid head and two lowest paid heads taken together? ಈಗ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಈಗ ಟೋಟಲ್ ಇದೇನು ಟೋಟಲ್ ಅಮೌಂಟ್ ಇದೆ ನೋಡಿ, ಇದು 43,000 ಅಮೌಂಟ್ ಆಗಿದ್ರೆ, ಓಕೆ, ಇದು 100% ಅಲ್ವಾ, ಟೋಟಲ್ 20 + 15 is 35 + 10 45 + 20 65, this is 90 + 10 100%, ಟೋಟಲ್ 100%. ಈ 100% ಇಲ್ಲಿ ಬರೀತೀನಿ ಕ್ಲೀನಾಗಿ, ಇದೆಲ್ಲ ಸೇರ್ಸ್ 100%. ಅದರಲ್ಲಿ ಅಮೌಂಟು ಟೋಟಲ್ ಅಮೌಂಟು ಇಫ್ ಇನ್ ಕೇಸ್ 43,000 ಆದರೆ, ಟೋಟಲ್ ಅಮೌಂಟ್ 43,000 ಆದರೆ, ಈಗ 20% 15% 10% 20% 25% 10% ಇದರದ್ದೆಲ್ಲ ಸೇರಿಸ್ಕೊಂಡು ನೋಡ್ಕೊಂಡು ಹೋಗಬೇಕು. ಇದು 43,000 ಆದರೆ 4,300 is 10%, 8,600 is 20%, 4,300 is 10%, 8,600 is 20%. ಈಗ 25% ಅಂದರೆ 8,600 ಪ್ಲಸ್ 2,150, 8,600 plus 2,150, that is 0,057, 10,750. 10,750 is here. ಇಲ್ಲಿ 15% ಅಂದರೆ 10%ಗೆ 4,350, 4,300 plus 2,150, that is 0,546,450. ಇದು ಅಮೌಂಟ್ಸು, ಕರೆಕ್ಟಾ? ಈಗ ನಮ್ಮ ಹತ್ರ ಅಮೌಂಟ್ಸು ಬಂದುಬಿಟ್ಟಿದೆ. ಸೊ ಇದರಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಲೋಯೆಸ್ಟ್ ಟು ಯಾವುದು? 10% ಇನ್ವಿಟೇಷನ್ನು ಮತ್ತು ಪೋಸ್ಟರ್ ಮೇಕಿಂಗ್, ಕರೆಕ್ಟಾ? ಎರಡನ್ನೂ ಸೇರಿಸಿದ್ರೆ, ಓಕೆ, 10%, ದಟ್ ಈಸ್ 4,300 ಪ್ಲಸ್ 4,300 ಈಸ್ 8,600, ಕರೆಕ್ಟಾ? ಸೊ 8,600. ಆಮೇಲೆ ಹೈಯೆಸ್ಟ್ ಯಾವುದು? 25% ಫುಡ್ಡು, ಅದ್ರದ್ದೆಷ್ಟು? 10,750. ಇದು ಹೈಯೆಸ್ಟು. ಇಲ್ಲೇ ಸುಮ್ಮನೆ ಬರೀತೀನಿ ನಾನು. ಕ್ವೆಶನ್ ನಂಬರ್ 3ದು ಹೈಯೆಸ್ಟು ಯಾವುದು? 25%, ಅದು ಫುಡ್, ಕರೆಕ್ಟಾ? ಅದ್ರದ್ದು ಅಮೌಂಟ್ ಎಷ್ಟು? 10,750, ಕರೆಕ್ಟ್? ಓಕೆ. ಲೋಯೆಸ್ಟ್ ಟು ಯಾವುದು? ಪೋಸ್ಟರು 10%, ಆಮೇಲೆ ಇನ್ವಿಟೇಷನ್ 10%, ಕರೆಕ್ಟ್? ಇದೆರಡದು ಸೇರಿಸಿದ್ರೆ ಅಮೌಂಟು 8,600. ಈಗ 10,750 ಮೈನಸ್ 8,600 ಎಷ್ಟು ಬರುತ್ತೆ? ದಟ್ ಈಸ್ 2,150 is the answer for the third question here. ಇದು ಅದನ್ನು ಕೇಳಿದ್ದು ಇಲ್ಲಿ. ದೆನ್ ವಾಟ್ ಈಸ್ ದ ಡಿಫ್ರೆನ್ಸ್ ಆಫ್ ಅಮೌಂಟ್ಸ್ ಬಿಟ್ವೀನ್ ದ ಹೈಯೆಸ್ಟ್ ಪೇಡ್ ಹೆಡ್ಸ್ ಆ್ಯಂಡ್ ದ 2 ಲೋಯೆಸ್ಟ್ ಪೇಡ್ ಹೆಡ್ಸ್ ಟೇಕನ್ ಟುಗೆದರ್ ಅಂತ ಹೇಳಿದ್ದಾರೆ. ಸೊ ಆ ರೀತಿ ಕ್ವೆಶನು ಸ್ವಲ್ಪ ಸುಮ್ಮನೆ ಇಂಗ್ಲೀಷಲ್ಲಿ ನಾವು ಎಷ್ಟು ಚೆನ್ನಾಗಿ ಎಕ್ಸ್ಪರ್ಟ್ ಇದ್ದೀವೋ ಅಷ್ಟು ಚೆನ್ನಾಗಿ ಕ್ವೆಶನನ್ನು ಅರ್ಥ ಮಾಡ್ಕೊಳ್ತೀವಿ, ಅಷ್ಟು ಚೆನ್ನಾಗಿ ಅಷ್ಟು ಕ್ವಿಕ್ಕಾಗಿ ಸೊಲ್ಯೂಷನ್ನ ಕೊಡ್ತೀವಿ. ನೆಕ್ಸ್ಟ್, ಇಫ್ ದ ಕಂಬೈನ್ಡ್ ಅಮೌಂಟ್ ಪೇಡ್ ಫಾರ್ ದ ಟೆಂಟ್ ಐಟಮ್ಸ್ ಆ್ಯಂಡ್ ಲೈಟ್ನಿಂಗ್ ವಾಸ್, ಈಗ ಟೆಂಟ್ ಪ್ಲಸ್ ಲೈಟಿಂಗು 24,690 ಅಂತೆ. ದೆನ್ ಹೌ ಮಚ್ ಕಂಬೈನ್ಡ್ ಅಮೌಂಟ್ ವಾಸ್ ಪೇಡ್ ಫಾರ್ ಫುಡ್ ಆ್ಯಂಡ್ ಸೌಂಡ್ ಸಿಸ್ಟಮ್? ಫುಡ್ಡು ಮತ್ತು ಸೌಂಡ್ ಸಿಸ್ಟಮ್ಗೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಈಗ 10 to ಲೈಟ್ನಿಂಗ್ದು ನೋಡೋಣ. 10 to ಲೈಟ್ನಿಂಗು 10 to 20%, ಲೈಟ್ನಿಂಗು 20%, 8,600. ಓಕೆ, ಇದು ಸ್ಟೇಬಲ್ ಅಲ್ಲ. ಇದು ನಾನು ಆಗಲೇ ಆ ಕ್ವೆಶನ್ಗೆ ಏನು ಕ್ಯಾಲ್ಕುಲೇಟ್ ಮಾಡಿದ್ದೆ, ಇದು ಸ್ಟೇಬಲ್ ಅಲ್ಲ. ಓಕೆ, ಪ್ರತಿಯೊಂದು ಕ್ವೆಶನ್ಗೂ ಅಮೌಂಟ್ ಚೇಂಜ್ ಆಗುತ್ತೆ. ಅದೇ ಇಲ್ಲಿ ಚಾಲೆಂಜಿಂಗು, ಯೂನಿಕ್ನೆಸ್ಸು. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, 10 ಮತ್ತು ಲೈಟ್ನಿಂಗ್ಗೆ 20 + 20 40%, ಕರೆಕ್ಟಾ? ಓಕೆ, ಇದು 10 ಇಲ್ಲೇ ಬರೀತೀನಿ. 10 ಪ್ಲಸ್ ಲೈಟಿಂಗ್ಗೆ 20 + 20%, ದಟ್ ಈಸ್ 40%. ಓಕೆ, ನೆಕ್ಸ್ಟು ಅದರದ್ದು ಟೋಟಲ್ ಎಷ್ಟು ಹೇಳಿದ್ದಾರೆ ಅವರೇ? 24,690 ಆದರೆ 40% ಇಸ್ 24,690 ಆದರೆ ಫುಡ್ ಆ್ಯಂಡ್ ಸೌಂಡ್ ಫುಡ್ದು
25%, sound 15%, that is again 30-40%. ಸೊ ಇದು ಎಷ್ಟು ಅಂತ. ಸೊ ಆಬ್ವಿಯಸ್ಲಿ ಇದು ಸೇಮ್ ಆಗುತ್ತಲ್ಲ, ಇದು 40% ಅಂದರೆ ಈಗ ನಾವು ಹೆಂಗೆ ತೊಗೊಂಡ್ರು, ಇಫ್ ಇನ್ ಕೇಸ್ 24,690 is equal to 40% in this case how much is 40% ಅಂದರೆ 24,690 itself is the 40%. ಸೊ ಆನ್ಸರ್ ಹಿಯರ್ is fourth questionಗೆ 24,690 itself, same answer. Okay, next question number 5. What is the difference between the expenses on food and poster making if we assume that the total expenses of the event were 67880? ಈಗ ಅವರು 67880 ಅಂತ ಟೋಟಲ್ ಹೇಳ್ತಾ ಇದ್ದಾರೆ. ಟೋಟಲ್ ಇದು 100%, ಇಲ್ಲಿ 67880 67,880 is the total ಅಂತ ಹೇಳ್ತಾ ಇದ್ದಾರೆ. How much is the expenses on food and poster? ಕರೆಕ್ಟ್ ಅಲ್ಲ, ಏನು ಕೇಳಿದ್ದವ್ರು ಕ್ವಶನ್? What is the difference between the expenses on food and poster making? Difference between the expenses of food and poster making. Okay, so here the total is 67,880 ಅಲ್ವಾ? ಇಲ್ಲೇ ಕ್ಯಾಲ್ಕುಲೇಟ್ ಮಾಡೋಣ. 67,880 ಇಸ್ ಟೋಟಲ್ ಅಂದರೆ ಫುಡ್ಡು ಮತ್ತು ಫುಡ್ ವರ್ಸಸ್ ಪೋಸ್ಟರ್ ಮೇಕಿಂಗ್ನ ಡಿಫ್ರೆನ್ಸ್ ಎಷ್ಟು ಅಂತ ತಾನೆ. ಸೊ ಸಿಂಪಲಾಗಿ ನಾನೇನು ಮಾಡ್ತೀನಿ ಅಂದರೆ ಫುಡ್ ಇಸ್ 25%, ಪೋಸ್ಟರ್ ಇಸ್ 10%, ದ ರಿಮೈನಿಂಗ್ ಇಸ್ 15%. ಇಫ್ 67,880 ಇಸ್ ಈಕ್ವಲ್ ಟು 100%, ಹೌ ಮಚ್ ಇಸ್ 15% ಅಂತ ಕ್ಯಾಲ್ಕುಲೇಟ್ ಮಾಡ್ತೀನಿ. ಅವಾಗ ಏನಾಗುತ್ತೆ ಅಂದರೆ 67,000 ಇಲ್ಲೇ ಬರೀಲ್ಲ, 67,880 ಇಂಟು 15 ಡಿವೈಡೆಡ್ ಬೈ 100 ಮಾಡಿದ್ರೆ ನಮಗೆ 10,182 ಆನ್ಸರ್ ಬರುತ್ತೆ. ಸೊ 10,182 ಇಸ್ ದ ಆನ್ಸರ್ ಹಿಯರ್ ಫಾರ್ ದ ಫಿಫ್ತ್ ಒನ್. ನೀವು ಕ್ಯಾಲ್ಕುಲೇಟರ್ ಇಟ್ಕೊಂಡೇ ಮಾಡಿ, ಪರವಾಗಿಲ್ಲ. ಆವಾಗ ನಿಮಗೆ ಹೆಂಗೆ ಬಂತು ಅನ್ನೋದು ಅರ್ಥ ಆಗುತ್ತೆ. ಎಕ್ಸಾಮಿನೇಷನಲ್ಲಿ ಇಟ್ ಟೇಕ್ಸ್ ಸಮ್ ಟೈಮ್. ಈಗ ನಾನು ಅದನ್ನು ಇಟ್ಕೊಂಡೆ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. ಬಟ್ ನೀವು ಎಕ್ಸಾಮಿನೇಷನಲ್ಲಿ ನಾವು ಇದಕ್ಕೆ ಸ್ವಲ್ಪ ಮ್ಯಾಥಮೆಟಿಕಲಿ ಡಲ್ ಇರ್ತೀವಿ, ನನಗೆ ಗೊತ್ತು, ಇನ್ಕ್ಲೂಡಿಂಗ್ ಮೀ ಆಲ್ಸೋ ಐ ಆಮ್ ಮ್ಯಾಥಮೆಟಿಕಲಿ ಡಲ್ ವೆನ್ ಇಟ್ ಕಮ್ಸ್ ಟು ಡಿವಿಷನ್, ಮಲ್ಟಿಪ್ಲಿಕೇಶನ್, ಇಟ್ ಕನ್ಸ್ಯೂಮ್ಸ್ ಮೈ ಟೈಮ್. ಬಟ್ ಆಬ್ವಿಯಸ್ಲಿ ಇಫ್ ವಿ ವಾಂಟ್ ಟು ಸ್ಕೋರ್ 10 marks easily, 10 out of just 5 questions, it's important that we solve the data analysis and interpretation by spending some time. Okay, thank you so much.